ಬೆಂಗಳೂರು ಉತ್ತರ ಉಪ ಪೊಲೀಸ್ ಆಯುಕ್ತರು ಅಧ್ಯಕ್ಷತೆಯಲ್ಲಿ ದಲಿತರ ಮಾಸಿಕ ಕುಂದುಕೊರತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು ಮತ್ತು ಹೆಬ್ಬಾಳ ಕ್ಷೇತ್ರದ ಎಲ್ಲ ದಲಿತ ಮುಖಂಡರು ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಒಂದಿಷ್ಟು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ದಲಿತ ಮುಖಂಡರಿಗೆ ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಎಸ್ಸಿ ಸಮುದಾಯದವರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ತಿಳಿಸಲಾಯಿತು. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ನಾಯಕಿ ವೆಂಕಟಲಕ್ಷ್ಮಿ, ಡಿಎಸ್ಎಸ್ ಬಿಂಗಿ ಭೀಮಣ್ಣ, ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಭಾಗವಹಿಸಿದ್ರು. ವರದಿ ಸಜತ್, ಎಬಿ ನ್ಯೂಸ್, ಬೆಂಗಳೂರು. 85ರಿಂದಲೂ ಇದು ಜಾರಿಯಲ್ಲಿದೆ ಸರ್. ಯಾಕೆಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಜಿಲ್ಲಾ ಮತ್ತು ತಾಲೂಕು ವ್ಯಾಪ್ತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ದೌರ್ಜನ್ಯ ಕೇಸುಗಳು ಜಾಸ್ತಿ ಆಗ್ತಾಯಿದ್ವು. ಸ್ಟೇಷನ್ಗಳಲ್ಲಿ ದೌರ್ಜನ್ಯ ಕಂಪ್ಲೇಂಟ್ ಕೊಟ್ಟರೂ ಸಹ ಒಂದಷ್ಟು ಕಂಪ್ಲೇಂಟ್ ತಗೊಳ್ದೇ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇರಲಿಲ್ಲ. ಇದು ರಾಜ್ಯ ಮಟ್ಟದ ಪೊಲೀಸ್ ಮಹಾನಿರ್ದೇಶಕರು, ಅಲ್ಲಿ ನಮ್ಮ ರಾಜ್ಯದ ದಲಿತ ಮುಖಂಡರು, ನಾಯಕರುಗಳು ಎಲ್ಲ ಅಲ್ಲಿ ದೂರುಗಳನ್ನು ಸಲ್ಲಿಸಿದ ನಂತರ 1985-88ರಲ್ಲಿ ಇದು ಜಾರಿಗೆ ಬಂತು. ಎಲ್ಲ ಠಾಣಾ ವ್ಯಾಪ್ತಿನಲ್ಲಿ ದಲಿತರನ್ನೆಲ್ಲ ಕರೆದುಬಿಟ್ಟು ಮುಖಂಡರನ್ನೆಲ್ಲ ಕರೆದು ಸ್ಥಳೀಯವಾಗಿ ಅವ್ರ ಸಮಸ್ಯೆಗಳನ್ನ ಅಲ್ಲೇ ಇತ್ಯರ್ಥ ಮಾಡಬೇಕು. ಅವರ ವ್ಯಾಪ್ತಿ ಮೀರಿ ಏನಾದರೂ ಇದ್ದರೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಅದನ್ನು ತರಬೇಕು ಅಂತ ಹೇಳ್ಬಿಟ್ಟು ಈಗ ಅವತ್ತಿಂದ ಇವತ್ತಿನವರೆಗೆ ನಡೀತಾ ಇದೆ. ಒಂದಷ್ಟು ಸಮಸ್ಯೆಗಳು ಸ್ಥಳೀಯವಾಗಿ ಒಂದಷ್ಟು ಸಮಸ್ಯೆಗಳು ಬಗೆಹರಿತಾ ಇದ್ದಾವೆ. ಇವತ್ತು ನಾವು ಈ ಹಿಂದೆ ಒಂದು ವಾರ 15 ದಿವಸದ ಹಿಂದೆ ನಾವು ACP DCP ಮಟ್ಟದಲ್ಲಿ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಈ ಥರ ಈ ಕಡೆ ಎಲ್ಲ ಸಮಸ್ಯೆ ಇದೆ, ಒಂದಷ್ಟು ನಿಮ್ಮ ವ್ಯಾಪ್ತಿನಲ್ಲಿ ಒಂದಷ್ಟು ಸಭೆಯನ್ನು ಮಾಡಿ ಒಂದಷ್ಟು ಇತ್ಯರ್ಥ ಪಡಿಸ್ಬೇಕಂತ ಹೇಳ್ಬಿಟ್ಟು ನಾವೊಂದು ಅರ್ಜಿಯನ್ನು ಕೊಟ್ಟಿದ್ವಿ. ಸೊ ಆ ಪ್ರಯುಕ್ತ ಇವತ್ತು ಅಧಿಕಾರಿಗಳೆಲ್ಲ ಬಂದು ಅವರ ಕೆಲಸಗಳು ಎಲ್ಲ ಬಿಟ್ಬಿಟ್ಟು ಇವತ್ತು ನಮ್ಮ ಜೊತೆ ಬಂದು ಒಂದಷ್ಟು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಆದ್ದರಿಂದ ಈ ಸಭೆ ನನಗೆ ಭಾಳ ಖುಷಿ ತಂದಿದೆ. ನಿಮ್ಮ ಹೆಸರು ಮತ್ತು ಏನಾಗಿದೆ? ನನ್ನ ಹೆಸರು ಬಿಂಗಿ ಭೀಮಣ್ಣ ಅಂತ, ಬೆಂಗಳೂರು ಉತ್ತರ ಜಿಲ್ಲೆ ಅಟ್ರಾಸಿಟಿ ಕಮಿಟಿ ಸದಸ್ಯ. ಬೆಂಕಿ ಅಲ್ಲ ಸರ್, ಬೆಂಕಿ ಅಂತ ಕರಿತಾ ಇದ್ದಾರೆ ಸರ್, ಜನಗಳಿಗೆ ಬಿಟ್ಟಿದ್ದೆ ಸರ್. ಬೆಂಕಿ ಅದು ಬಿಂಗಿ ಸರ್. ವೆಹಿಕಲ್ ಲೋನ್ಸು ಮತ್ತೆ ಮುದ್ರಾ ಲೋನ್ಸ್ ಅಂತೆಲ್ಲ, ಆ ಲೋನ್ಸ್ ಅಂತ ಅಂದ್ಬಿಟ್ಟು ನಾವು ತಗೊಂಡು ಪ್ರಪೋಸಲ್ ಬ್ಯಾಕ್ ಅವ್ರು ಯಾವುದೇ ಕಾರಣಕ್ಕೂ ಒಂದು ಉತ್ಸಾಹದಿಂದ ನಮ್ಮನ್ನು ಆಕ್ಸೆಪ್ಟ್ ಮಾಡಲ್ಲ. ನಾವು ಅಪ್ರೋಚ್ ಮಾಡಲ್ಲ. ನಾರ್ಮಲ್ ಆಗಿ ಹೌಸಿಂಗ್ ಲೋನು ಅಥವಾ ಬೇರೆ ಲೋನ್ ಜನರಲ್ ಆಗಿ ಹೋದ್ರೆ ಕೂತು ನಿಂತು ಕಾಫಿ ಕೊಟ್ಟು ಟೀ ಕೊಟ್ಟು ಎಲ್ಲ ಮಾಡ್ತಾರೆ. ಅದೇ ಸಬ್ಸಿಡಿ ಲೋನ್ಸ್ ನಾವು SC/ST ಇಂದ ಬಂದಿದೀವಿ ಅಂತಂದ್ರೆ ಅದು ಒಂದು ನಿರ್ಲಕ್ಷ್ಯ ಇರುತ್ತೆ. ಯಾರು ಸರಿಯಾಗಿ ಅಪ್ರೋಚ್ ನಮ್ಮ ಪ್ರಪೋಸಲ್ ಸರಿಯಾಗಿ ತಗೊಳ್ತೀವ. ಸೊ ದಯವಿಟ್ಟು ನಾನು ಕನ್ಸರ್ನ್ ಇಲಾಖೆಗೆ ನಮ್ಮ ಒಂದು ಬ್ಯಾಂಕ್ ಇದಕ್ಕಾಗಿ ಒಂದು ಸ್ಟೇಟ್ ಇನ್ಫಾರ್ಮೇಶನ್ ಕೊಟ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಸೋರ್ಸ್ ಮಾಡಿ ಇನ್ಫ್ಯಾಕ್ಟ್ ಏನು ಮಾನದಂಡನ ನೀವು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಅನುಸರಿಸ್ತೀರಿ. ಅಕಸ್ಮಾತ್ ಅವರು ಸೂಕ್ತರು ಏನು ಸೌಲಭ್ಯನ ಪಡೀಲಿಕ್ಕೆ ಸೂಕ್ತರು ಅಂದಾಗ ಈಗ ಅವ್ರಿಗೆ ಕಾರ್ಡ್ ಕೊಡ್ಲಿಕ್ಕೆ ಬರಲ್ವಾ, ಆಗಲ್ವಾ? ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಈ ಅಟ್ರಾಸಿಟಿ ಕೇಸ್ ಮೀಟಿಂಗಲ್ಲಿ ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ 2 ವಿಚಾರ ಪ್ರಸ್ತಾಪ ಆಯಿತು. ಇಲ್ಲಿ ಒಂದೇದು ಈ SC/ST ಕಾಲೋನಿಗಳಲ್ಲಿ ಅಲ್ಲಿ ಏನು 100 ಕಾರ್ಡು ಇದನ್ನಪ್ಪ ಅಂತಂದರೆ ಅದು ಗೋಲ್ಡಟ್ಟಿ ಆಗಿರ್ಬೋದು, ತಾಂಡ ಇರ್ಬೋದು, ಕಾಲೋನಿ ಇರ್ಬೋದು, ಅಂಥ ಕಡೆಗೆ ಒಂದು ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂತಂತ ಅದು ಸರ್ಕಾರದ್ದು ಆದೇಶ ಇದೆ. ಅದು ನಾನು ಅವರಿಗೆ ಮನವಿ ಮಾಡಿದ್ದೀನಿ, ತಮ್ಮಲ್ಲಿ ನಾನು ಕಳಕಳಿ ಮನವಿ ಮಾಡಿದ್ದೀನಿ. ಅವರಿಗೆ ಏನು ಅಲ್ಲಿ ಕಾಲೋನಿನಲ್ಲಿ ಇಂಥ ಜನ ಇದ್ದಾರೆ, ಏನು ಪರಿಶಿಷ್ಟ ಜಾತಿಯವರು ಇದ್ದಾರೆ, ಅಂಥವ್ರದ್ದು ಇದ್ದಾರೆ, ನಮಗೆ ಒಂದು ಅಂಗಡಿ ಮಂಜೂರು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಆಫೀಸ್ಗೆ ಕಚೇರಿಗೆ ಬಂದು ಒಂದು ಲಿಖಿತವಾಗಿ ಒಂದು ಮನವಿ ಕೊಟ್ಟೆ ಅಂತಂದರೆ ಖಂಡಿತವಾಗ್ಲೂ ಅದು ನಮಗೇನೇ ಅಧಿಕಾರ ಇದೆ. ನಾವು ಅದನ್ನು ಪರಿಶೀಲನೆ ಮಾಡಿ ಅಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನಾವು ಕಂಡು ಬಂದಪ್ಪ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯಬೆಲೆ ಅಂಗಡಿ ಮಂಜೂರು ಮಾಡಿಕೊಡ್ತೀವಿ ಅಂತ ನಾನು ಈಗ ಅವ್ರ ಮುಂದೆನೂ ಕೂಡ ತಮ್ಮ ಮುಂದೆನೂ ಕೂಡ ನಾನು ಅವರಿಗೆ ಖಂಡಿತವಾಗ್ಲೂ ತಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದೇ ವಿಚಾರ. ಎರಡನೇ ವಿಚಾರದ್ದು ಅವ್ರು ರೇಷನ್ ಕಾರ್ಡ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಈಗ ಹೊಸ ರೇಷನ್ ಕಾರ್ಡನ್ನು ಜನರಲ್ಲಾಗಿ ಹಾಕಿರೋರಿಗೆ BPL ಆಗಲಿ APL ಆಗಲಿ ಇಶ್ಯೂ ಮಾಡಲಿಕ್ಕೆ, ಮಂಜೂರು ಮಾಡಲಿಕ್ಕೆ ಸರ್ಕಾರದಿಂದ ಯಾವುದೇ ಅದು ಅನುಮತಿ ಇಲ್ಲ. ಅದು ಓನ್ಲಿ ಹಾಸ್ಪಿಟಲ್ ಕೇಸಸ್ಸು, ಎಮರ್ಜೆನ್ಸಿ ಕೇಸಸ್ಸು, ಮೆಡಿಕಲ್ ಪರ್ಪಸ್ಸಿಗೆ ಮಾತ್ರ ಇಶ್ಯೂ ಮಾಡಲಿಕ್ಕೆ ಅದು ಇವಾಗ ಅನುಮತಿ ಇದೆ. ಅಂಥ ಕೇಸಸ್ಸನ್ನು ನಾವು ಖಂಡಿತವಾಗ್ಲೂ ನಾವು ಇಶ್ಯೂ ಮಾಡ್ತಾಯಿದ್ವಿ. ಮೆಡಿಕಲ್ ಪರ್ಪಸ್ದು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಖಂಡಿತ ಅವ್ರಿಗೆ ನಾವು ಇಶ್ಯೂ ಮಾಡ್ತಾಯಿದ್ದೀವಿ. ಈ ಡಿಸ್ಕನೆಕ್ಟ್ ಆಗಿರೋ ವಿಚಾರ ತಾವು ಪ್ರಸ್ತಾಪ ಮಾಡಿದರೆ, ಡಿಸ್ಕನೆಕ್ಟ್ ಯಾಕೆ ಆಗುತ್ತೆ ಅಂತಂದಪ್ಪ ಅಂದರೆ ಅವರು ಇನ್ಎಲಿಜಿಬಲ್ ಇದ್ದಾಗ, ಅವ್ರು ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇಲ್ಲ, ಅವರು ಅನರ್ಹ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಆ ಪ್ರಕರಣಗಳಲ್ಲಿ ಅದು ಇನ್ಎಲಿಜಿಬಲ್ ಆಗಿರುತ್ತೆ. ನಮ್ಮ ಇನ್ಸ್ಪೆಕ್ಟರ್ ಅದನ್ನು ವೆರಿಫಿಕೇಷನ್ ಮಾಡಿರ್ತಾರೆ. ಅದು ಇನ್ಎಲಿಜಿಬಲ್ ಅಂತ ಕಂಡು ಬಂದಪ್ಪ ಅಂದರೆ ಮಾತ್ರ ಅದು ಡಿಸ್ಕನೆಕ್ಟ್ ಆಗಿರ್ತದೆ. ಇನ್ಎಲಿಜಿಬಲ್ ಅಂತ ಕಂಡು ಬಂದರೆ ಮಾತ್ರನೇ. ಥ್ಯಾಂಕ್ ಯು. ಥ್ಯಾಂಕ್ ಯು.